ಇದು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಇದು ಕೆಪಿಎಸ್ಸಿಯಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಕೆಪಿಎಸ್ಸಿಯ ಭೂರಿ ಭೋಜನದ ಲೇಟೆಸ್ಟ್ ಕರ್ಮಕಾಂಡ ಇದು. ಕೆಪಿಎಸ್ಸಿಯ ಹೊಸ ಹಗರಣದ ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್ ಇದು. ಸಸ್ಪೆಂಡ್ ಆಗಿರುವ ಕೆಪಿಎಸ್ಸಿ ಅಧ್ಯಕ್ಷರ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ವೆಟರ್ನರಿ ಡಾಕ್ಟರ್ಸ್ ಪರೀಕ್ಷೆಯಲ್ಲೂ ಕೂಡ ಭಾರೀ ಗೋಲ್ಮಾಲ್ ಆಗಿದೆಯಂತೆ. ಸಂಬಂಧಿಕರ ಮಕ್ಕಳಿಗೆ ವೆಟರ್ನರಿ ಡಾಕ್ಟರ್ ಸುದ್ದಿಯನ್ನ ಗಿಫ್ಟ್ ಕೊಟ್ಟಿದ್ರಂತೆ. ಈ ಮೂಲಕ ಮತ್ತೆ ಸುದ್ದಿಯಲ್ಲಿದ್ದಾರೆ ಕಳಂಕಿತ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್. ಇದೇ ಶಿವಶಂಕರಪ್ಪ ಸಾಹುಕಾರ್ ಕೆಪಿಎಸ್ಸಿ ಅಧ್ಯಕ್ಷರಾಗಿ ಕೆಲಸವನ್ನ ನಿರ್ವಹಿಸಿದ್ರು. ರಾಜ್ಯಪಾಲರ ಸೂಚನೆಯ ಮೇರೆಗೆ ಅವರನ್ನ ವಜಾ ಮಾಡಲಾಗಿತ್ತು. ಈಗ ಅವರಿಗೆ ಸಂಬಂಧಪಟ್ಟಂತಹ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಸುದ್ದಿ. ಕೆಪಿಎಸ್ಸಿಯಲ್ಲಿ ನಡೆದಂತಹ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಶಿವಶಂಕರಪ್ಪ ಅವರು ಹೇಗೆ ಅಭ್ಯರ್ಥಿಗಳ ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ತಮ್ಮ ಮಕ್ಕಳಿಗೆ ಕೆಲಸವನ್ನ ಕೊಡಿಸುವುದಕ್ಕೆ, ಸರ್ಕಾರಿ ನೌಕರಿಯನ್ನ ಕೊಡಿಸುವುದಕ್ಕೆ ಇದೇ ಶಿವಶಂಕರಪ್ಪ ಅವರು ಫೇಕ್ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನು ಮಾಡಿಸಿದ್ರು ಅನ್ನುವಂತಹ ಆರೋಪ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಮೇಲೆ ರಾಜ್ಯಪಾಲರಿಗೂ ಕೂಡ ದೂರು ಹೋಗಿತ್ತು. ರಾಜ್ಯಪಾಲರ ಸೂಚನೆಯ ಮೇರೆಗೆ ಅಧ್ಯಕ್ಷ ಸ್ಥಾನದಿಂದ ಇವರನ್ನ ಕೆಳಗಿಳಿಸುವಂತಹ ಕೆಲಸ ಆಗಿತ್ತು. ಈಗ ವೆಟರ್ನರಿ ಡಾಕ್ಟರ್ ಹುದ್ದೆಗೆ ಲಕ್ಷ ಡಿಮ್ಯಾಂಡ್ ಇಟ್ಟಂತಹ ಪ್ರಕರಣ ಮುನ್ನೆಲೆಗೆ ಬಂದಿದೆ. 80 ಲಕ್ಷ ರೂಪಾಯಿ ಕೊಟ್ಟರೆ ವೆಟರ್ನರಿ ಡಾಕ್ಟರ್ ಕೆಲಸ ಗ್ಯಾರಂಟಿ ಅಂತೆ. 40 ಲಕ್ಷ ಅಡ್ವಾನ್ಸ್ ಅನ್ನ ಕೊಡಲೇಬೇಕಂತೆ. 2 ಲಕ್ಷ ಅಡ್ವಾನ್ಸ್ ಕೊಟ್ಟು ಸ್ಟಿಂಗ್ ಆಪರೇಷನ್ ಅನ್ನ ಮಾಡಲಾಗಿದೆ. ವೆಟರ್ನರಿ ಡಾಕ್ಟರ್ ಪರೀಕ್ಷೆಯ ಆಕಾಂಕ್ಷಿಯಿಂದಲೇ ಈ ಸ್ಟಿಂಗ್ ಆಪರೇಷನ್ ಆಗಿದೆ. ಪಬ್ಲಿಕ್ ಟಿವಿಯಲ್ಲಿ ಕೆಪಿಎಸ್ಸಿ ಅಕ್ರಮದ ಬಯಲಿಗೆ ಎಳೆಯುವಂತಹ ಮತ್ತೊಂದು ವಿಡಿಯೋ. ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟು 2 ಲಕ್ಷ ರೂಪಾಯಿ ಹಣವನ್ನು ಅಡ್ವಾನ್ಸ್ ಪಡೆದುಕೊಂಡು ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ ಕೆಪಿಎಸ್ಸಿಯ ಅಧ್ಯಕ್ಷರಾಗಿದ್ದಂತಹ ಶಿವಶಂಕರಪ್ಪ ಸಾಹುಕಾರ್. ಅಭ್ಯರ್ಥಿಯೇ ಮಾಡಿದಂತಹ ರಹಸ್ಯ ಕಾರ್ಯಾಚರಣೆ ಇದು, ಸ್ಟಿಂಗ್ ಆಪರೇಷನ್ ಇದು. ನೀನು ವೆಟರ್ನರಿ ಡಾಕ್ಟರ್ ಆಗಬೇಕು ಅಂದ್ರೆ ಪರೀಕ್ಷೆಯಲ್ಲಿ ಪಾಸ್ ಆದ್ರೂ ಕೂಡ 80 ಲಕ್ಷ ರೂಪಾಯಿ ಕೊಡಬೇಕಿತ್ತಂತೆ. ಕೊಡ್ತಾ ಇದೀನಿ ಸರ್, ಅಪ್ಪಂಗೆ ಕೊಡ್ತೀನಿ ಸರ್. ಮಾತಾಡಿ. ಹಲೋ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಿನ್ನೆ ಹುಡುಗ ಬಂದು ಭೇಟಿಗಿದ್ದ, ಹಾಂ ಸರ್. ಹೇಳಿದಾನೆ ಎಲ್ಲ ಕರೆಕ್ಟ್ ಆಗಿ? ಹಾಂ ಸರ್, ಹೇಳಿದೆ ಸರ್. ನಾನು ಬರ್ಬೇಕು ಅನ್ಕೊಂಡ್ರೆ ಆಗಿದೆ ಸರ್. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು ಇದ್ರಾಗೆ. ಹಾಂ, ಬೇರೆ ಕೆಲಸ ಇತ್ತು ಸರ್, ಆಗಿದೆ ಸರ್. ಸರ್ ಸರಿ ಇದೆನಾ, ಮಾಡೋಣ? ಹಾಂ ಮಾಡಿ ಸರ್. ಅದು ನನ್ನ ಮಗ ಮದುವೆ ಮಾಡಬೇಕಿತ್ತು. ಮೊದಲು ಮಾಡಿದ್ರೆ ಭಾಳ ಚೀಪಲ್ಲಿ ಆಗ್ತಿತ್ತು. ಹಾಂ ಸರ್. ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಇದೆ ಸರ್. ಹಾಂ ನೋಡಿ ಸರ್, ಎಷ್ಟಾಗೋ ಸರ್? ಅಲ್ಲಿ ನಿನ್ನೆ ಹೇಳಿದ್ದೀನಲ್ಲ ಸರ್ ಅವ್ರಿಗೆ. ನನ್ನ ಮಗ ಹೇಳಿದೆ ಸರ್, ಸ್ವಲ್ಪ ಅದೇ ಕಡಿಮೆ ಅಂತ ಮಾಡ್ತೀನಿ ಅಂತ ಹೇಳಿದ್ರಂತ. ಏನಾರೇ ನೋಡೋನು, ಬಟ್ ಅವ್ರು ಅಷ್ಟು ಕೊಡ್ಲೇಬೇಕಂದ್ರೆ ಏನ್ ಮಾಡಕ್ಕಾಗಲ್ಲ ಸರ್. ಎಷ್ಟು ಸರ್ ಅದು? ಅವರೆಲ್ಲ ಭಾಳ ಭಯಂಕರ ಜಾಸ್ತಿ ಹೇಳ್ತಾ ಇದಾರೆ, ಆದ್ರೂ ಅಷ್ಟೇನ್ ಆಗುದಿಲ್ಲ ಅದು. ಹಾಂ ಸರ್. ನೋಡೋಣ, ಒಂದು 80 ತನ ಏನ್ರಿ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿನಿ. ಹಾಂ ಸರ್. ಹ್ಮ್ ಸ್ವಲ್ಪ ಕಡಿಮೆ ಆಗಲ್ಲ ಸರ್? ಸರ್ 70 ಸರ್, ಅವ್ರು ಓಕೆ ಅಂದ್ರೆ ನಂದೇನ್ ತೊಂದ್ರೆ ಇಲ್ಲ ಸರ್. ಹಾಂ ಸರ್. ಅವ್ರು ಆಗಲ್ಲ ಅಂದ್ರೆ ನಾನು ಏನು ಮಾಡಕ್ ಆಗಲ್ಲ ಸರ್. ನಿನ್ನೆ ಹೇಳಿದ್ದೀನಿ ನಾನು ಅವ್ರಿಗೆ, ಮುತ್ತವ್ರಿಗೆ. ನೋಡಿ ಅಂದ್ರೆ 80 ಓಕೆ. ಈಗ ಏನ್ ಮಾಡ್ಬೇಕು ಹೇಳಿ ಸರ್ ನೆಕ್ಸ್ಟ್? ಸ್ವಲ್ಪ ಬೇಗ ಮಾಡ್ಕೊಡ್ತೀನಿ. ಬೇಗ ಅಂದ್ರೆ ಸರ್ ನಾಳೆ ಸೋಮವಾರ. ಹಾಂ ನಾಳೆ. ಹೌದು ಸರ್. ನಾಳೆ ಸೋಮವಾರ, ನಾಳೆ ಅರ್ಧ ತೆಗ್ದ ಅವ್ರದ್ದು ಕ್ಲಿಯರ್ ಮಾಡ್ತೀನಿ ಸರ್. ನಾಳೆ ಸರ್? ನಾಳೆನೆ ಮಾಡ್ತೀನಿ. ಓಕೆ, ನಾಳೆ. ಓಕೆ ಸರ್, ಆಯ್ತು. ನಾಳೆ ದುಡ್ಡು ಕೊಡ್ಬೇಕಲ್ಲ ಸರ್? ದುಡ್ಡು ಕೊಡ್ಬೇಕು ಸರ್. ಅಲ್ಲಿ ವಿನೋದನ ಕೈಯಲ್ಲಿ ಕೊಡಿ, ನೀವು ಸ್ಪೀಕರ್ ಇಟ್ಟು ಓಪನ್, ಸ್ಪೀಕರ್ ಸ್ಟಾರ್ಟ್ ಇರ್ಲಿ. ಓಕೆ ಸರ್. ವಿನೋದನ ಕೈಯಲ್ಲಿ ಕೊಡಿ ಫೋನ್. ಓಕೆ. ಹಾಂ ಸರ್, ಹೇಳಿ ಸರ್. ವಿನೋದ್ ಮತ್ತೆ ಯಾರಿಗಾರೆ ಮಾತಾಡ್ಬೇಕಾ ಮನೆಯಲ್ಲಿ? ಇನ್ಯಾರಿಲ್ಲ ಸರ್, ನಮ್ಮ ಅಪ್ಪ. ನಿಮ್ಮ ಮಾಮವರು ಯಾರು? ನಮ್ಮ ಮಾಮ ನಿನ್ನೆ ಮಾತಾಡಿದ್ರಲ್ಲ ಸರ್. ನೀನ್ ಮಾತಾಡಿದಾರೆ, ಮತ್ತೇನ್ರಿ ಪ್ರಾಬ್ಲಮ್ ಏನಿಲ್ಲದಲ್ಲ ಮನೆಯಲ್ಲಿ? ನಮ್ಮ ಅಪ್ಪ ಮಾತಾಡಿದ್ರು. ಹ್ಮ್ ಏನ್ ತೊಂದ್ರೆ ಇಲ್ಲ, ಮಾಡಿಸ್ಕೊಳ್ಳಿ, ಇನ್ನು ಮದ್ವೆ ಮಾಡ್ಬೇಕು ನಿಂಗೆ ಅಂತ ಹೇಳಿದ್ರು ಸರ್. ಇಲ್ಲ ವಿನೋದ್. ಹಾಂ ಸರ್, ಹೇಳಿ ಸರ್. ಸರ್ ಫೋನ್ ಬಂದಿತ್ತು ಇವಾಗ. ಹಾಂ ಸರ್.
ನೀವು ಓಕೆ ಅಂದು ನಿಮ್ ಡಾಕ್ಯುಮೆಂಟ್ಸ್ ತಂದು ಅವ್ರಿಗೆ ಅಮೌಂಟ್ ಕೊಟ್ಟಿವಿ ಅಂದ್ರೆ ನಾಳೆ ಬೆಂಗಳೂರಿಗೆ ಹೊರಡ್ತಾರೆ, ಬೆಂಗಳೂರಲ್ಲಿ ಬರ್ತಾರಂತವ್ರು. ಹೌದು ಸರ್, ಎಷ್ಟು ಸರ್ ಬೇಕು ಸರ್ ನಾಳೆ? ನಾಳೆ ನಿಮ್ಗೆ ಹೇಳಿದ್ನಲ್ಲ ನಿನ್ನೆ. ಅರ್ಧ ಸರ್. ಅಮೌಂಟ್ ಒಂದ್ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿದ್ರೆ ಇದೆ ಸರ್, ಈಗ ಒಂದು 30 ಇದೆ ಮನೇಲಿ. ಇದು ಈಗ ನೀವು ಹೋಗ್ಬೇಕಾಗತ್ತೆ ಅವ್ರ ಜೊತೆ. ಎಲ್ಲಿ ಬರ್ಬೇಕು ಸರ್ ನಾಳೆ? ಬೆಂಗಳೂರಲ್ಲಿ ಅದೆಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ ನಾವು. ಹೌದಾ ಸರ್? ಅಲ್ಲಿ ರೂಮ್ ಗಿಮ್ ಎಲ್ಲ ಬುಕ್ ಮಾಡಿಸ್ತೀವಿ. ಹಾಂ ಸರ್. ಇದು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸಂಬಂಧಪಟ್ಟಂತಹ ಅತಿದೊಡ್ಡ ಸುದ್ದಿ ಇದು. ಹೇಗೆ ಏಜೆಂಟರುಗಳ ಮೂಲಕ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನಡೆಸ್ತಾ ಇದ್ರು ಅಧ್ಯಕ್ಷರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಸ್ಟಿಂಗ್ ಆಪರೇಷನ್ ಅನ್ನು ಮಾಡಿದ್ದಾರೆ ಅಭ್ಯರ್ಥಿಯೊಬ್ಬರು. ಈ ಸಂದರ್ಭದಲ್ಲಿ ವೆಟರ್ನರಿ ಡಾಕ್ಟರ್ ಹುದ್ದೆಯನ್ನು ಪಡೆಯೋದಕ್ಕಾಗಿ 80 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್, 2 ಲಕ್ಷ ರೂಪಾಯಿ ಅಡ್ವಾನ್ಸ್ ರೂಪದಲ್ಲಿ ಕೊಟ್ಟಿದ್ದಾರೆ. ಜನಸಾಮಾನ್ಯರು, ರೈತ ಕುಟುಂಬದವರು, ಮಧ್ಯಮ ವರ್ಗದವರು ಸರ್ಕಾರಿ ಕೆಲಸವನ್ನು ತೆಗೆದುಕೊಳ್ಳೋದಕ್ಕೆ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಓದ್ತಾರೆ. ಇಲ್ಲಿ ನೋಡಿದರೆ ಈ ರೀತಿ ಮೆಗಾ ಡೀಟೇಲ್ಸನ್ನು ಕೊಡೋದಕ್ಕೆ ಮೆಟ್ರೋ ಬ್ಯೂರೋ ಹೆಡ್ ಪವಿತ್ರ ಕಟ್ಥಲ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವಿತ್ರ, ಸರ್ಕಾರಿ ಕೆಲಸವನ್ನು ತೆಗೆದುಕೊಳ್ಬೇಕು ಅನ್ನೋದು ಅದೆಷ್ಟೋ ಯುವಕರ ಕನಸಾಗಿರುತ್ತೆ. ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಓದ್ತಾ ಇರ್ತಾರೆ. ಇಲ್ಲಿ ನೋಡಿದರೆ KPSC ಅವರು 80 ಲಕ್ಷಕ್ಕೆ 90 ಲಕ್ಷಕ್ಕೆ ಈ ರೀತಿ ಸೀಟುಗಳನ್ನು ಮಾಡಿಕೊಂಡ್ರೆ, ಸರ್ಕಾರಿ ಹುದ್ದೆಗಳನ್ನು ಮಾಡಿಕೊಂಡ್ರೆ ಈ ಸರ್ಕಾರಿ ನೌಕರಿಯ ಕನಸು ಹೊತ್ಕೊಂಡವ್ರ ಕಥೆ ಏನು ಅಂಥೇಳಿ. ಪ್ರೇಮ್, ಇದು ದೊಡ್ಡ ಮಟ್ಟದ ಶೇಮ್. ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ವಿಚಾರ. ಇಲ್ಲಿ ನೋಡಿ, ನಾನು ದೃಶ್ಯವನ್ನ ತೋರಿಸ್ತೀನಿ. ಇಲ್ಲಿ ಕಷ್ಟಪಟ್ಟು ಓದಿದ ಮಕ್ಕಳು ಪೊಲೀಸ್ ಸ್ಟೇಷನ್ ಮುಂದೆ ಅಲದಾಡ್ತಾ ಇದ್ದಾರೆ. ಅಲ್ಲಿ ಕಾಸಿದ್ದವರು ಆರಾಮಾಗಿ ಹುದ್ದೆಯನ್ನ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಯಾವುದು ಓದಬೇಕಾಗಿಲ್ಲ, ಯಾವ ಅರ್ಹತೆಯೂ ಬೇಕಾಗಿಲ್ಲ ಅವರಿಗೆ ಸರ್ಕಾರಿ ನೌಕರಿಯನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ. ಇಲ್ಲಿ ಈ ಮಕ್ಕಳು ಚೆನ್ನಾಗಿ ಓದಿ ಕಷ್ಟಪಟ್ಟು ದುಡಿದು ಬಡ ಕುಟುಂಬದಿಂದ ಬಂದು ಈಗ ಇಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಅಲೆದಾಡುವಂತಹ ಪರಿಸ್ಥಿತಿ. 80 ಲಕ್ಷಕ್ಕೆ ನಾಚಿಕೆ ಇಲ್ಲದೆ ಡಿಮ್ಯಾಂಡ್ ಮಾಡ್ತಾರೆ ಏಜೆಂಟರ್ಗಳು. ಅದರಲ್ಲೂ ಕೂಡ ಒಂದೇ ಒಂದು ರೂಪಾಯಿಯನ್ನ ನಾನು ಕಡಿಮೆ ಮಾಡೋದಿಲ್ಲ, ಚೆಕ್ ಅನ್ನ ಕೊಡಿ, ನಾನು ಅಷ್ಟು ದುಡ್ಡಿಗೆ ನಿಮಗೆ ಹುದ್ದೆಗೆ ಗ್ಯಾರಂಟಿ ಕೊಡ್ತೀನಿ ಅನ್ನುವಂತಹ ಮಾತನ್ನ ಮುಲಾಜಿಲ್ಲದೆ ನಾಚಿಕೆ ಇಲ್ಲದೆ ಮಾತಾಡ್ತಾರೆ. ಅಂದ್ರೆ ಈ KPSC ಯಾವ ರೇಂಜ್ಗೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗಾಗಲೇ ಅದರ ಬ್ರಹ್ಮಾಂಡ ಭ್ರಷ್ಟಾಚಾರ ದಿನಕ್ಕೊಂದು ತಿರುವನ್ನ ಪಡೆದುಕೊಂಡಿದೆ, ಅದು ಬಹಿರಂಗ ಕೂಡ ಆಗಿದೆ. ಬಟ್ ಒಂದು ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಯಾವ ರೀತಿ ಡಿಮ್ಯಾಂಡ್ ಮಾಡ್ತಾರೆ, ಅಚ್ಚರಿ ಅಂದ್ರೆ ಪ್ರೇಮ್, ಅವರೇ ಕಾಂಟ್ಯಾಕ್ಟ್ ಮಾಡ್ತಾರಂತೆ. ಅಂದ್ರೆ ಆ ವಿದ್ಯಾರ್ಥಿಗಳ ಲಿಸ್ಟ್ ಸಿಕ್ಕಿರುತ್ತೆ, ಎಕ್ಸಾಮ್ಸ್ಗೆ ಯಾರೆಲ್ಲ ಅಪ್ಲೈ ಮಾಡ್ತಾರೆ, ಫೈನಲ್ ಲಿಸ್ಟ್ ಅಲ್ಲಿ ನಿಮಗೆ ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರಬೇಕಾದ್ರೆ 80 ಲಕ್ಷವನ್ನ ಕೊಡಿ, ನಿಮಗೆ ಹುದ್ದೆ ಗ್ಯಾರಂಟಿ, 99% ಗ್ಯಾರಂಟಿಯನ್ನ ಕೊಡ್ತಾರೆ. ಅಂದ್ರೆ ಯಾವ ಪರಿಸ್ಥಿತಿಗೆ KPSC ಹೋಗಿದೆ? ಇಂಥ KPSC ಬೇಕಾ? ಈ ಮಕ್ಕಳು ಇಷ್ಟೊಂದು ಒದ್ದಾಡೋದು ಬೇಕಾ ಅನ್ನುವಂತಹ ಪ್ರಶ್ನೆ. ಸೊ ಮಾತಾಡ್ಸೋಣ ವಿದ್ಯಾರ್ಥಿಗಳನ್ನ. 80 ಲಕ್ಷ ರೂಪಾಯಿ ಕೊಟ್ರೆ ಹುದ್ದೆ ಗ್ಯಾರಂಟಿ, ಓದಬೇಕಾಗಿಲ್ಲ, ಅರ್ಹತೆ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನೀವು ನೋಡಿದ್ರೆ ಇಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಅಲ್ದಾಡ್ತಾ ಇದ್ದೀರಾ, ಏನ್ ಹೇಳ್ತೀರಾ? ನೋಡಿ, ಅವರೆಲ್ಲ ಏನು ಫಸ್ಟ್ ಇದರಲ್ಲಿ ಇದ್ದಾರೆ, ಅವರೆಲ್ಲ 2 ವರ್ಷ ಫೇಲ್ ಆಗಿರೋರು, ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಪಾಸ್ ಆಗಿರೋರು. ನಾವು 8.1 CGPA ತೆಗೆದು ಬಂದು ಪೊಲೀಸ್ ಸ್ಟೇಷನ್ ಮುಂದೆ ನಿಂತಿದ್ದೀವಿ. ನಮಗೆ ಯಾವುದೇ ಥರ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ಆ ಥರ ನಮ್ಮನ್ನು ತಗೊಂಬಂದು ನಿಲ್ಲಿಸಿದ್ದಾರೆ ಇಲ್ಲಿಗೆ. ಸೊ ಯಾವಾಗ ನಮಗೆ ವೆಟನರಿಗೆ ಸೀಟ್ ಕೊಡಬೇಕು ಆವಾಗ ಇವರು ರೈತರ ಕೋಟದಲ್ಲಿ ಇದ್ದಾರಾ, ರೈತರ ಕೋಟದಲ್ಲಿ ಇದ್ದವರಿಗೆ ನಮ್ಮನ್ನು ಸೇರಿಸ್ಕೊಳೋದು, ಆಮೇಲೆ ವೆಟನರಿ ಮುಗ್ದಾದ್ಮೇಲೆ ಮನಿ ಬ್ಯಾಂಕ್ ಇದೆಯಾ, ಹಣದ ಕೋಟ ಇದೆಯಾ ಅಂತ ಕರ್ಕೊತಾರೆ. ಈಗ 70-80 ಲಕ್ಷ ಅಂದರೆ ಎಲ್ಲಿಂದ ತರಬೇಕು? ಮನೆ ಮಠ ಎಲ್ಲ ಮಾರ್ಕೊಂಡು ಒಂದು ಎಕ್ಸಾಮಿಗೋಸ್ಕರ ಇಷ್ಟು ತಂದು ಕೊಡಬೇಕು. ಇದೇ ಈ ವರ್ಷ ಈ ಥರ ಆಯಿತು. ಈ ವರ್ಷ ನಾವು ಬಿಟ್ವಿ, ನಾವು ಸೈಲೆಂಟ್ ಆದ್ವಿ. ಮುಂದಿನ ವರ್ಷ ಇಲ್ಲಾಂದ್ರೆ ಮುಂದಿನ ರಿಕ್ರೂಟ್ಮೆಂಟ್ಗೆ ಸೇಮ್ ಇದೇ ಥರ ಪ್ರೊಸೀಜರ್ ಆಗುತ್ತೆ. ಅವಾಗೂ ಕೂಡ 70 to 80 ಲ್ಯಾಕ್ ಕೇಳ್ತಾರೆ. ಪ್ರತಿ ಒಂದಕ್ಕೂ ಸೇಮ್ ಇದೇ ಒಂದು ಎಕ್ಸಾಂಪಲ್ ಸೆಟ್ ಆದಂಗೆ ಆಗುತ್ತೆ. ಅದೇ ಈಗ ತಡೆ ಹಿಡಿದ್ರೆ ಮುಂದೆ ಯಾವತ್ತೂ ಈ ಥರ ಆಗಲ್ಲ. ಸಾವಿರಾರು ಕನಸು ಕಂಡಿರ್ತೀರಾ. ಸೊ ಏನ್ ಹೇಳ್ತೀರಾ ಈ ಬಗ್ಗೆ ಅಂತ? ಮ್ಯಾಮ್, ಅದೇ ನಾವು ಕಷ್ಟಪಟ್ಟು ಓದಿರೋದಕ್ಕೂ ಏನೂ ಯೂಸ್ ಇಲ್ಲ. ಸುಮ್ಮನೆ ದುಡ್ಡಿರೋರು ಮುಂದೆ ಹೋಗ್ತಿರ್ತಾರೆ, ನಮ್ಮಂಥ ದುಡ್ಡಿಲ್ಲದೆ ಇರೋರು ಸುಮ್ಮನೆ ಈ ಥರ ಪೊಲೀಸ್ ಸ್ಟೇಷನ್ ಹಳ್ಳಾಡೋದು. ಸೊ ಯಾವ ರೀತಿ ಅಂದ್ರೆ ಎಲ್ಲಾ ದಾಖಲಾತಿಗಳಿದಾವೆ, ಸ್ಕ್ರೀನ್ ಶಾಟ್ಸ್ ಇದಾವೆ, ದುಡ್ಡು ಕೊಟ್ಟಿರೋ
ಪ್ರೂಫ್ಗಳಿದಾವೆ. ಆ ಏಜೆಂಟರ್ಗಳು ಪದೇ ಪದೇ ಹೇಳ್ತಾರೆ ಸರ್ಗೆ ದುಡ್ಡನ್ನ ತಲುಪಿಸ್ತೀವಿ, ಅವರು ಕರೆಯನ್ನ ಮಾಡಿದ್ರು ಅಂತ. ಆ ಉನ್ನತ ಅಧಿಕಾರಿ ಯಾರು ಅನ್ನುವಂತಹ ತನಿಖೆಯನ್ನ ಕೂಡ ಮಾಡಬೇಕಾಗುತ್ತೆ KPSC. ಈಗ ಎಲ್ಲವೂ ಕೂಡ ಅನುಮಾನ ಇರೋದು ಈ ಹಿಂದೆ ಅಮಾನತ್ತಾಗಿರುವಂತಹ ಅಧ್ಯಕ್ಷರ ಕೈಚಳಕವೇ ಇದು ಅನ್ನುವಂಥದ್ದು ಪ್ರೇಮ್. ಸೊ ಹೀಗಾಗಿ ಯಾವ ರೀತಿ ಆಗುತ್ತೆ ಇದರ ಬಗ್ಗೆ ತನಿಖೆ ಅನ್ನುವಂಥದ್ದು. ಈಗ ಈ ವಿದ್ಯಾರ್ಥಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ದಯವಿಟ್ಟು ಈ ನೇಮಕಾತಿಯನ್ನ ರದ್ದು ಮಾಡಿ, ನಮಗೆ ನಂಬಿಕೆ ಇಲ್ಲ ನಿಮ್ಮಲ್ಲಿ, ಕಂಪ್ಲೀಟ್ ಯಾವುದೆಲ್ಲ ಒಂದು ಅಂತಿಮ ಪಟ್ಟಿ ಬಂದಿದೆ ಅದೆಲ್ಲವನ್ನ ರದ್ದು ಮಾಡಿ ಮತ್ತೆ ಪಾರದರ್ಶಕವಾಗಿ ಪರೀಕ್ಷೆ ನಡಿಬೇಕು ಅಂತ. ಮತ್ತೆ ಆ ಪರೀಕ್ಷೆ ಪಾರದರ್ಶಕವಾಗಿ ನಡೀತಾ ಇಲ್ವಾ ಅನ್ನುವಂತಹ ಗ್ಯಾರಂಟಿಯೂ ಇಲ್ಲ. ಸೊ ಈ ರೀತಿ ವಿದ್ಯಾರ್ಥಿಗಳು ಪಾಪ ಬಿಸಿಲಲ್ಲಿ ನಿಂತು ಸ್ಟೇಷನ್ ಮುಂದೆ ಕಾಯ್ತಾ ಇದ್ರೆ ಅಲ್ಲೆಲ್ಲೋ ಹುದ್ದೆಯನ್ನ ಗಿಟ್ಟಿಸ್ಕೊಂಡು ಕಾಸು ಚೆಲ್ತಾ ಇರುವಂಥದ್ದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ನೇರ ಪ್ರಶ್ನೆ ಇಷ್ಟೇನೆ, ದುಡ್ಡಿದ್ದವರು ಸರ್ಕಾರಿ ನೌಕರಿಯನ್ನು ಕೊಂಡುಕೊಳ್ಳೋದಾದರೆ ಪದವಿ ಅಂತ ಯಾಕೆ ಬೇಕು, ಪರೀಕ್ಷೆ ಅಂತ ಯಾಕೆ ನಡೆಸಬೇಕು, ಸರ್ಕಾರಿ ಹುದ್ದೆಯನ್ನು ನೋಡ್ಕೊಳ್ಳೋದಕ್ಕಂಥೇಳಿ KPSCಯನ್ನು ಯಾಕೆ ನಡೆಸಬೇಕು ಅನ್ನೋದು ಈಗಿರುವಂತಹ ಪ್ರಶ್ನೆ. ಕೊಡ್ತಾ ಇದ್ದೀನಿ ಸರ್, ಅಪ್ಪಂಗೆ ಕೊಡ್ತೀನಿ ಸರ್. ಮಾತಾಡಿ. ಸರ್. ಹಲೋ ಸರ್ ಸರ್, ನಮಸ್ಕಾರ. ನಮಸ್ತೆ ಸರ್. ಸರ್, ನಿನ್ನೆ ಹುಡುಗ ಬಂದು ಭೇಟಿಗಿದ್ದ, ಹಾಂ ಸರ್. ಹೇಳಿದಾನೆ ಎಲ್ಲ ಕರೆಕ್ಟಾಗಿ? ಹಾಂ ಸರ್, ಹೇಳಿದೆ ಸರ್. ನಾನು ಬರ್ಬೇಕು ಅನ್ಕೊಂಡ್ರೆ ಆಗಿದೆ ಸರ್. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು ಇದ್ರಾಗೆ. ಹಾಂ, ಬೇರೆ ಕೆಲಸ ಇತ್ತು ಸರ್, ಆಗಿದೆ ಸರ್. ಸರ್, ಸರಿ ಇದೆನಾ, ಮಾಡೋಣ? ಹಾಂ, ಮಾಡಿ ಸರ್. ಅದು ನನ್ನ ಮಗ ಮದುವೆ ಮಾಡಬೇಕಿತ್ತು. ಮೊದಲು ಮಾಡಿದ್ರೆ ಭಾಳ ಚೀಪಲ್ಲಿ ಆಗ್ತಿತ್ತು. ಹಾಂ ಸರ್. ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಇದೆ ಸರ್. ನೋಡಿ ಸರ್, ಎಷ್ಟಾಗುತ್ತೆ ಸರ್? ಅಲ್ಲಿ ನಿನ್ನೆ ಹೇಳಿದ್ದೀನಲ್ಲ ಸರ್ ಅವ್ರಿಗೆ. ನನ್ನ ಮಗ ಹೇಳಿದೆ ಸರ್, ಸ್ವಲ್ಪ ಅದೇ ಕಡಿಮೆ ಅಂತ ಮಾಡ್ತೀನಿ ಅಂತ ಹೇಳ್ತಂತ. ಸ್ವಲ್ಪ ಏನಾರೇ ನೋಡೋಣ, ಬಟ್ ಅವ್ರು ಅಷ್ಟು ಕೊಡ್ಲೇಬೇಕಂದ್ರೆ ಏನ್ ಮಾಡಕ್ಕಾಗಲ್ಲ ಸರ್. ಎಷ್ಟು ಸರ್ ಅದು? ಅವರೆಲ್ಲ ಭಾಳ ಭಯಂಕರ ಜಾಸ್ತಿ ಹೇಳ್ತಾ ಇದಾರೆ, ಆದ್ರೂ ಅಷ್ಟೇನ್ ಆಗುದಿಲ್ಲ ಅದು. ಹಾಂ ಸರ್. ನೋಡೋಣ, ಒಂದು 80 ತನಕ ಏನ್ರಿ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿನಿ. ಹಾಂ ಸರ್. ಹ್ಮ್ ಸ್ವಲ್ಪ ಕಡಿಮೆ ಆಗಲ್ಲ ಸರ್? ಸರ್, 70? 70 ಸರ್. ಅವ್ರು ಓಕೆ ಅಂದ್ರೆ ನಂದೇನ್ ತೊಂದ್ರೆ ಇಲ್ಲ ಸರ್. ಹಾಂ ಸರ್. ಅವ್ರು ಆಗಲ್ಲ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ ಸರ್. ನಿನ್ನೆ ಹೇಳಿದ್ದೀನಿ ನಾನು ಅವ್ರಿಗೆ, ಮುತ್ತವ್ರಿಗೆ. ನೋಡಿ ಅಂದರೆ 80 ಓಕೆ. ಈಗೇನು ಮಾಡ್ಬೇಕು ಹೇಳಿ ಸರ್ ನೆಕ್ಸ್ಟ್? ಸ್ವಲ್ಪ ಬೇಗ ಮಾಡ್ಕೊಡ್ತೀನಿ. ಬೇಗ ಅಂದ್ರೆ ಸರ್ ನಾಳೆ ಸೋಮವಾರ. ಹಾಂ ಹಾಂ, ನಾಳೆ. ಹೌದು ಸರ್. ನಾಳೆ ಸೋಮವಾರ. ನಾಳೆ ಅರ್ಧ ತೆಗ್ದ ಅವ್ರದ್ದು ಕ್ಲಿಯರ್ ಮಾಡ್ತೀನಿ ಸರ್. ನಾಳೆ ಸರ್? ನಾಳೆನೆ ಮಾಡ್ತೀನಿ. ಓಕೆ, ನಾಳೆ. ಓಕೆ ಸರ್, ಆಯಿತು. ನಾಳೆ ದುಡ್ಡು ಕೊಡ್ಬೇಕಲ್ಲ ಸರ್? ದುಡ್ಡು ಕೊಡ್ಬೇಕು ಸರ್. ಅಲ್ಲಿ ವಿನೋದನ್ ಕೈಯಲ್ಲಿ ಕೊಡಿ, ನೀವು ಸ್ಪೀಕರ್ ಇಟ್ಟು ಓಪನ್ ಸ್ಪೀಕರ್ ಸ್ಟಾರ್ಟ್ ಇರ್ಲಿ. ಓಕೆ ಸರ್. ವಿನೋದನ್ ಕೈಯಲ್ಲಿ ಕೊಡಿ ಫೋನ್. ಹಾಂ, ಓಕೆ. ಹಾಂ ಸರ್, ಹೇಳಿ ಸರ್. ವಿನೋದ್ ಮತ್ತೆ ಯಾರಿಗಾರೆ ಮಾತಾಡ್ಬೇಕಾ ಮನೆಯಲ್ಲಿ? ಇನ್ಯಾರಿಲ್ಲ ಸರ್, ನಮ್ಮ ಅಪ್ಪ. ಎಷ್ಟು ರಾಜಾರೋಷವಾಗಿ ಸರ್ಕಾರಿ ನೌಕರಿಯನ್ನ ಹಣಕ್ಕೆ ಮಾರಾಟ ಮಾಡುವಂತಹ ಕೆಲಸ ಆಗ್ತಾ ಇದೆ ಅನ್ನೋದನ್ನು ಈ ಸ್ಟಿಂಗ್ ಆಪರೇಷನ್ ತೋರಿಸ್ತಾ ಇದೆ. ಅಲ್ಲಿ ನೋಡಿದರೆ ಯುವಕರು ಊರು ಬಿಟ್ಟು ಬಂದು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಒಂದು ಸರ್ಕಾರಿ ನೌಕರಿ ತಗೊಬೇಕು ಅಂಥೇಳಿ ಹಗಲು ರಾತ್ರಿ ಅಂದೇ ಓದ್ತಾ ಇರ್ತಾರೆ, ಸಾಲ ಸೂಲ ಮಾಡಿ ಓದ್ತಾ ಇರ್ತಾರೆ. ಇಲ್ಲಿ ನೋಡಿದರೆ ನೆಪ ಮಾತ್ರಕ್ಕೆ ಪರೀಕ್ಷೆ ಮಾಡೋದು, ನೆಪ ಮಾತ್ರಕ್ಕೆ 1:3 1:2 ಅನ್ನೋ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಳೋದು. ಇಲ್ಲಿ ನೋಡಿದರೆ ಹಣಕ್ಕೆ ಇಡೀ ಹುದ್ದೆಯನ್ನು ಮಾರಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ.